ಮಧ್ಯಮ ವರ್ಗದ ದಂಪತಿ ವಿವೇಕ್ ಹಾಗೂ ವಿನುತಾ ತಮ್ಮ ಏಕೈಕ ಪುತ್ರಿ ಊರ್ವಶಿ ಹಾಗೂ ವೃದ್ಧ ತಾಯಿ ತಂದೆಯರೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಕುಟುಂಬ ಚಿಕ್ಕದಾಗಿತ್ತು. ಮನೆಯಲ್ಲಿ ಎಲ್ಲವೂ ಅತ್ಯವಶ್ಯಕ ವಸ್ತುಗಳು ಲಭ್ಯವಾಗಿದ್ದವು. ಅವರಿಗೆ ಹೆಚ್ಚಿನ ದುರಾಸೆ ಏನೂ ಇರಲಿಲ್ಲ. ಅವರಿಗಿದ್ದ ಏಕೈಕ ಅಪೇಕ್ಷೆ ಎಂದರೆ ತಮ್ಮ ಪುತ್ರಿಯನ್ನು ಚೆನ್ನಾಗಿ ಓದಿಸಿ ಅವಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಎಂಬುದಾಗಿತ್ತು. ಊರ್ವಶಿ ಕೂಡ ತನ್ನ ತಾಯಿ ತಂದೆಯರ ಅಪೇಕ್ಷೆಯನ್ನು ವಾಸ್ತವ ರೂಪಕ್ಕೆ ತರಲು ಪ್ರಯತ್ನ ನಡೆಸಿದ್ದಳು. 10 ವರ್ಷದ ಊರ್ವಶಿ ಓದಿನಲ್ಲಷ್ಟೇ ಅಲ್ಲ, ಕ್ರೀಡೆಯಲ್ಲೂ ಕೂಡ ಮುಂದಿದ್ದಳು. ಅವಳು ಎಲ್ಲ ಶಿಕ್ಷಕರ ಮೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಳು. ವಿನುತಾ ತನ್ನ ಮಗಳ ಓದಿನ ಬಗ್ಗೆ ಹೆಚ್ಚಿನ ಗಮನ ಕೊಡುತ್ತಿದ್ದಳು. ಮಗಳಿಗೆ ದಿನ ಓದಿಸುವುದು ಅವಳ ದಿನಚರಿಯೇ ಆಗಿಬಿಟ್ಟಿತ್ತು. ತಂದೆ ವಿವೇಕ್ ತನ್ನ ಆಫೀಸಿನಿಂದ ಬರುತ್ತಿದ್ದಂತೆ ಮಗಳನ್ನು ಪಾರ್ಕಿಗೆ ಕರೆದುಕೊಂಡು ಹೋಗುತ್ತಿದ್ದ. ರಾತ್ರಿ ಅವಳು ತನ್ನ ಅಜ್ಜಿ ತಾತನಿಂದ ಕಥೆಗಳನ್ನು ಕೇಳುವುದರ ಮೂಲಕ ಅವಳ ದಿನ ಕೊನೆಗೊಳ್ಳುತ್ತಿತ್ತು. ಈ ರೀತಿಯಲ್ಲಿ ಅವಳಲ್ಲಿ ಒಳ್ಳೆಯ ಸಂಸ್ಕಾರ ಮನೆ ಮಾಡುತ್ತಿತ್ತು. ಊರ್ವಶಿ ಓದುತ್ತಿದ್ದದ್ದು 5ನೇ ಕ್ಲಾಸಿನಲ್ಲಿ. ಅವಳು ತನ್ನೂರಿನಿಂದ ಬಸ್ಸಿನಲ್ಲಿ ಶಾಲೆಗೆ ಹೋಗಿ ಬಂದು ಮಾಡುತ್ತಿದ್ದಳು. ತಾಯಿ ವಿನುತಾ ಮಗಳನ್ನು ಶಾಲೆಗೆ ಕಳಿಸಲು ಹಾಗೂ ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗಲು ಬರುತ್ತಿದ್ದರು. ಅಕಸ್ಮಾತ್ ಬಸ್ಸು ಬರಲು ತಡವಾದರೆ ಬಸ್ ಡ್ರೈವರ್ಗೆ ಫೋನ್ ಮಾಡಿ ಹೇಳುತ್ತಿದ್ದರು. ಬಸ್ಸಿನಿಂದ ಇಳಿಯುತ್ತಿದ್ದಂತೆ ಊರ್ವಶಿ ತನ್ನ ಅಮ್ಮನಿಗೆ, ಮಮ್ಮಿ, ಕೆಲವು ಮಕ್ಕಳ ತಾಯಂದಿರು ಬರುವುದು ತಡವಾಗುತ್ತದೆ, ಹಾಗಾಗಿ ಬಸ್ ಹೊರಡುವುದು ತಡವಾಗುತ್ತದೆ. ಎಲ್ಲಿಯವರೆಗೆ ಪುಟ್ಟ ಮಕ್ಕಳ ಅಮ್ಮಂದಿರು ಬರುವುದಿಲ್ಲವೋ ಅಲ್ಲಿಯವರೆಗೆ ಅವರನ್ನು ಬಸ್ಸಿನಿಂದ ಇಳಿಯಲು ಅವಕಾಶ ಕೊಡುವುದಿಲ್ಲ. ನೀನೇಕೆ ಚಿಂತೆ ಮಾಡ್ತೀಯ ಮಮ್ಮಿ? ನಮ್ಮ ಶಾಲೆಯಲ್ಲಿ ಹಾಗೂ ಬಸ್ಸಿನಲ್ಲಿ ಎಲ್ಲರೂ ಒಳ್ಳೆಯವರಿದ್ದಾರೆ ಎಂದು ತಿಳಿ ಹೇಳುತ್ತಿದ್ದಳು. ಊರ್ವಶಿಗೆ ವಾರದಲ್ಲಿ 2 ದಿನ ಆಟದ ಪೀರಿಯಡ್ ಇರುತ್ತಿತ್ತು. ಆ ಒಂದು ಪೀರಿಯಡ್ಗಾಗಿ ಮಕ್ಕಳು ಬಹಳ ಉತ್ಸಾಹದಿಂದ ನಿರೀಕ್ಷಿಸುತ್ತಿದ್ದರು. ಊರ್ವಶಿಗೂ ಅದೇ ನಿರೀಕ್ಷೆ ಇರುತ್ತಿತ್ತು. ಚಿಕ್ಕ ತರುಣ ದೈಹಿಕ ಶಿಕ್ಷಕ ಮಹೇಶ್ ಎಲ್ಲರಿಗಿಂತಲೂ ಊರ್ವಶಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದ. ಅವಳ ಬೆನ್ನು ನೇವರಿಸುವುದು, ಅವಳನ್ನು ಹೊಗಳುವುದು ಮಹೇಶನಿಗೆ ಅಭ್ಯಾಸವೇ ಆಗಿ ಹೋಗಿತ್ತು. ಪುಟ್ಟ ಹುಡುಗಿ ಊರ್ವಶಿ ಕೂಡ ಮಹೇಶ್ ಜೊತೆಗೆ ಚೆನ್ನಾಗಿ ನಗುತ್ತಾ ಮಾತನಾಡುತ್ತಿದ್ದಳು. ಮಹೇಶನಿಗೆ ಮಾತ್ರ ಅವಳ ಮೇಲಿನ ದೃಷ್ಟಿ ಬೇರೆಯೇ ಆಗಿತ್ತು. ದಿನದಿಂದ ದಿನಕ್ಕೆ ಅವನು ಅವಳನ್ನು ತನ್ನ ಲಾಲಾಸೆಗೆ ಹೇಗೆ ಬಳಸಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದ. ಅವಳನ್ನು ತಾನು ಬಳಸಿಕೊಂಡರೂ ಅದರಿಂದ ಹೇಗೆ ಪಾರಾಗಬೇಕೆಂದು ಅವನ ಮನಸ್ಸಿನಲ್ಲಿ ಸದಾ ಯೋಚನೆ ನಡೆಯುತ್ತಿತ್ತು. ಒಂದು ದಿನ ಅವನು ಊರ್ವಶಿಯನ್ನು ತನ್ನ ಬಳಿ ಕರೆದು, ಊರ್ವಶಿ ಪುಟ್ಟ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ ನಡೆಯಲಿದೆ. ನೀನಂತೂ ಎಷ್ಟೊಂದು ವೇಗವಾಗಿ ಓಡ್ತೀಯ. ನೀನು ಆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಹುಮಾನ ಪಡೆದುಕೊಳ್ಳಬೇಕು. ನಾನು ನಿನ್ನ ಹೆಸರನ್ನು ಬರೆಸ್ತೀನಿ. ನೀನು ಇನ್ನು ಮುಂದೆ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಈ ವಿಷಯವನ್ನು ನಿನ್ನ ತಾಯಿ ತಂದೆಯರಿಗೆ ತಿಳಿಸಬೇಕು ಎಂದು ಹೇಳಿದ. ಮಹೇಶನಿಂದ ಈ ವಿಷಯ ಕೇಳಿ ಊರ್ವಶಿಗೆ ಬಹಳ ಖುಷಿಯಾಯಿತು. ಸರ್, ನಾನು ಬಹಳ ಪರಿಶ್ರಮ ಪಡುತ್ತೇನೆ ಹಾಗೂ ಬಹುಮಾನ ಗೆದ್ದು ತರ್ತೀನಿ ಎಂದಳು ಉತ್ಸಾಹದಿಂದ. ಈ ವಿಷಯ ಕೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ನಾವು ಯಾವಾಗ ಸ್ಪರ್ಧೆಗೆ ಹೋಗಬೇಕಿದೆ ಸರ್ ಎಂದಳು. ಅದನ್ನು ನಾನು ನಿನಗೆ ಹೇಳ್ತೀನಿ. ಆದರೆ ನೀನು ಈ ವಿಷಯವನ್ನು ಕ್ಲಾಸಿನಲ್ಲಿ ಈಗಲೇ ಯಾರಿಗೂ ಹೇಳಬೇಡ, ಏಕೆಂದರೆ ಅವರಿಗೆಲ್ಲ ನಿನ್ನ ಬಗ್ಗೆ ಅಸೂಯೆಯಾಗುತ್ತದೆ ಎಂದು ಮಹೇಶ್ ಹೇಳಿದ. ಸರಿ ಸರ್, ನಾನು ಯಾರಿಗೂ ಹೇಳುವುದಿಲ್ಲ. ನಾನು ಗೆದ್ದ ಬಳಿಕವೇ ಬೇರೆಯವರಿಗೆ ಹೇಳ್ತೀನಿ. ಹಾಗೆ ಮಾಡು ಎನ್ನುತ್ತಾ ಊರ್ವಶಿ, ನೀನು ಈ ಚಾಕ್ಲೇಟ್ ತಿನ್ನು ಎಂದು ಹೇಳಿದ. ಬೇಡ ಸರ್, ಯಾರು ಏನೇ ಕೊಟ್ಟರೂ ತಿನ್ನಬಾರದು ಅಂತ ಅಮ್ಮ ಹೇಳಿದ್ದಾರೆ ಎಂದಳು. ಆದರೆ ನಾನು ನಿನ್ನ ಪ್ರೀತಿಯ ಸರ್ ಅಲ್ವಾ, ನನ್ನಿಂದ ತಗೋಬಾರ್ದು ಅಂತ ಮಮ್ಮಿ ಹೇಳುವುದಿಲ್ಲ. ಅಂದ ಹಾಗೆ ನಿನಗೆ ಏನು ಇಷ್ಟ ಅಂತ ಹೇಳು, ನಾನು ನಿನಗೆ ಅದನ್ನೇ ತೆಗೆದುಕೊಂಡು ಬರ್ತೀನಿ ಎಂದು ಮಹೇಶ್ ಹೇಳಿದ. ಬೇಡ ಸರ್, ನನಗೇನು ಬೇಡ. ಇಷ್ಟು ಹೇಳಿ ಊರ್ವಶಿ ಅಲ್ಲಿಂದ ಹೊರಟು ಹೋದಳು. ಮನೆಗೆ ಹೋದ ಬಳಿಕ ಅವಳು ಇಂಟರ್ ಸ್ಕೂಲ್ ಚಾಂಪಿಯನ್ ಬಗ್ಗೆ ಹೇಳಿದಾಗ ಎಲ್ಲರೂ ಬಹಳ ಖುಷಿಪಟ್ಟರು. ಈಗ ಮಹೇಶನಿಗೆ ತಳಮಳ ಹೆಚ್ಚುತ್ತಾ ಹೊರಟಿತು. ಅವನಿಗೆ ತನ್ನ ಮನದ ಬಯಕೆ ಪೂರೈಸಿಕೊಳ್ಳಲು ಕಾತುರತೆ ಹೆಚ್ಚಾಗುತ್ತಿತ್ತು. ಬುಧವಾರದ ಆಟದ ಪೀರಿಯಡ್ನಲ್ಲಿ ಮಹೇಶ್ ಊರ್ವಶಿಯನ್ನು ಕರೆದು, ಊರ್ವಶಿ, ಶನಿವಾರದಂದು ಕಾಂಪಿಟೇಷನ್ ಇದೆ. ನೀನು ಸ್ಕೂಲ್ ಯೂನಿಫಾರ್ಮ್ ಹಾಕಿಕೊಂಡು ಸಿದ್ಧಳಾಗಿರು. ನನ್ನೊಂದಿಗೆ ಬರಲು ಇನ್ನೂ 2 ಮಕ್ಕಳು ತಯಾರಿದ್ದಾರೆ ಎಂದು ಹೇಳಿದ. ಸರಿ ಸರ್ ಎಂದು ಹೇಳಿ ಊರ್ವಶಿ ಹೊರಟಳು. ಆಗ ಮಹೇಶ್ ಅವಳ ಕೈ ಹಿಡಿದು, ನೀನು ಗೆಲ್ಲಲೇಬೇಕು. ನಿನ್ನ ಸರ್ ಇಚ್ಛೆ ಪೂರ್ತಿಗೊಳಿಸ್ತೀಯಲ್ವಾ? ಹೌದು ಸರ್, ನಾನು ವೇಗವಾಗಿ ಓಡ್ತೀನಿ. ಊರ್ವಶಿ ಮನೆಗೆ ಹೋಗಿ ಅಮ್ಮನಿಗೆ, ಮಮ್ಮಿ, ಶನಿವಾರ ನನಗೆ ಓಟದ ಸ್ಪರ್ಧೆ ಇದೆ. ನಾನು ಯೂನಿಫಾರ್ಮ್ ಹಾಕಿಕೊಂಡು ಸಿದ್ಧಳಾಗಿರಲು ಮಹೇಶ್ ಸರ್ ಹೇಳಿದ್ದಾರೆ. ಆಟ ಮುಗಿದ ಬಳಿಕ ಅವರು ನನ್ನ ಮನೆಗೆ ಬಿಟ್ಟು ಹೋಗುತ್ತಾರಂತೆ ಎಂದು ಹೇಳಿದಳು. ಸರಿ ಊರ್ವಶಿ, ನೀನು ಧೈರ್ಯದಿಂದ ಓಡು. ಯಾವುದೇ ಕಾರಣಕ್ಕೂ ಹೆದರಬೇಡ. ಆಯಿತು ಅಮ್ಮ.
ಶನಿವಾರ ಬೆಳಗ್ಗೆ 9 ಗಂಟೆ ಸಮಯ. ಮಹೇಶ್ ಇಬ್ಬರ ಮಕ್ಕಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಊರ್ವಶಿಯ ಮನೆ ಹತ್ತಿರ ಬಂದ. ಊರ್ವಶಿ ಹತ್ತಿರ ನಿಂತುಕೊಂಡಿದ್ದ ಅವಳ ತಾಯಿ ತಂದೆಗೆ ಮಹೇಶ್ ಗಾಡಿಯಿಂದಲೇ ಗುಡ್ ಮಾರ್ನಿಂಗ್ ಹೇಳಿದ. ಅವರು ಏನಾದರೂ ಹೇಳುವ ಮೊದಲೇ ಊರ್ವಶಿ ಪುಟ್ಟ, ತಡವಾಯ್ತು, ಬೇಗ ಹೊರಡು ಎಂದು ಅವಸರಿಸಿದ. ಆಯ್ತು ಸರ್ ಎನ್ನುತ್ತಾ ಊರ್ವಶಿ ಕಾರಿನಲ್ಲಿ ಕುಳಿತಳು. ಆಗ ವಿನುತಾ, ಮಹೇಶ್ ಊರ್ವಶಿಯ ಬಗ್ಗೆ ಗಮನ ಕೊಡಿ ಎಂದರು. ಆಯಿತು ಮೇಡಮ್, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಅವಳನ್ನು ವಾಪಸ್ ಬಿಡಲು ನಾನೇ ಸ್ವತಃ ಮನೆಯ ತನಕ ಬರ್ತೀನಿ ಎಂದ. ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಅವನ ಪರಿಚಯದವರಾಗಿದ್ದ ಇಬ್ಬರು ಮಕ್ಕಳು ಕಾರಿನಿಂದ ಇಳಿದರು. ಆ ಮಕ್ಕಳನ್ನು ಅವನು ಹಾಗೆಯೇ ಸುತ್ತಾಡಿಸಲೆಂದು ಕರೆದುಕೊಂಡು ಬಂದಿದ್ದ. ಏಕೆಂದರೆ ಊರ್ವಶಿಯ ತಾಯಿ ತಂದೆಗೆ ತನ್ನ ಮಗಳ ಜೊತೆ ಬೇರೆ ಮಕ್ಕಳು ಕಾಂಪಿಟೇಷನ್ಗೆ ಹೋಗುತ್ತಿದ್ದಾರೆ ಎಂದು ತಿಳಿಯಲಿ ಎಂಬುದೇ ಅವನ ಯೋಜನೆಯಾಗಿತ್ತು. ಈಗ ಕಾರಿನಲ್ಲಿ ಮಹೇಶ್ ಹಾಗೂ ಊರ್ವಶಿ ಮಾತ್ರ ಇದ್ದರು. ಸರ್, ಆ ಮಕ್ಕಳಿಬ್ಬರು ಎಲ್ಲಿಗೆ ಹೋದರು ಎಂದು ಊರ್ವಶಿ ಕೇಳಿದಳು. ಅವರು ಮೊದಲು ನಾವು ಬರ್ತೀವಿ ಎಂದು ಹೇಳಿದರು. ಆಮೇಲೆ ಇಲ್ಲ, ನಾವು ಬರೋದಿಲ್ಲ ಎಂದು ಹೇಳಿದ್ದರಿಂದ ನಾನು ಅವರನ್ನು ಇಳಿಸಬೇಕಾಯ್ತು ಎಂದ. ಮಹೇಶ್ ಕಾರನ್ನು ವೇಗವಾಗಿ ಓಡಿಸುತ್ತಾ ಒಂದು ನಿರ್ಜನ ರಸ್ತೆಗೆ ಕರೆದುಕೊಂಡು ಹೋದ. ಊರ್ವಶಿಗೆ ಮಹೇಶನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎನ್ನುವುದರ ಕಲ್ಪನೆಯ ಕಿಂಚಿತ್ತೂ ಇರಲಿಲ್ಲ. ಅಷ್ಟೊಂದು ಯೋಚಿಸುವ ಬುದ್ಧಿಯಾಗಲಿ ವಯಸ್ಸಾಗಲಿ ಅವಳದ್ದಾಗಿರಲಿಲ್ಲ. ಅವಳಂತೂ ಕಾರಿನ ಗಾಜಿನ ಮೂಲಕ ಹೊರಗಿನ ದೃಶ್ಯವನ್ನು ನೋಡುತ್ತಾ ಖುಷಿಯಾಗಿದ್ದಳು. ಅವಳಿಗೆ ತನ್ನ ಸರ್ ಮೇಲೆ ವಿಶ್ವಾಸವಿತ್ತು. ಹೀಗಾಗಿ ಹೆದರಿಕೆಯ ಅನುಭವ ಅವಳಲ್ಲಿ ಇರಲಿಲ್ಲ. ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಮಹೇಶ್ ಗಿಡಗಂಟಿಗಳಿದ್ದ ಕಡೆ ಕಾರು ನಿಲ್ಲಿಸಿದ. ಅದನ್ನು ಕಂಡು ಊರ್ವಶಿ ಕೇಳಿದಳು, ಏನಾಯಿತು ಸರ್? ಇದಂತೂ ಕಾಡಿನ ಹಾಗೆ ಕಾಣ್ತಿದೆ. ನಾವು ಇಲ್ಲೇಕೆ ಬಂದ್ವಿ? ಊರ್ವಶಿ, ನಮ್ಮ ಕಾರು ಕೆಟ್ಟಿದೆ ಅನಿಸುತ್ತೆ. ನೀನು ಸ್ವಲ್ಪ ಹಿಂದಿನ ಸೀಟ್ನಲ್ಲಿ ಕುಳಿತುಕೋ, ನಾನು ಕಾರು ಸರಿಪಡಿಸ್ತೀನಿ. ಮಹೇಶ್ನ ಮಾತಿಗೆ ಒಪ್ಪಿ ಊರ್ವಶಿ ಹಿಂದಿನ ಸೀಟ್ಗೆ ಹೋಗಿ ಕುಳಿತಳು. ಮಹೇಶ್ ಅದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ. ಅವನು ತಕ್ಷಣವೇ ಹಿಂದಿನ ಸೀಟ್ಗೆ ಬಂದು ಕುಳಿತ. ಊರ್ವಶಿ, ನೀನು ಬಹಳ ಚೆಂದ ಕಾಣ್ತಿದ್ದೀಯ, ಬಾ ಇಲ್ಲಿ ನನ್ನ ಹತ್ರ ಕುಳಿತುಕೋ ಎಂದು ಅವಳನ್ನು ಕರೆದ. ಇಲ್ಲ ಸರ್, ನಾನು ನಿಮ್ಮ ಹತ್ರ ಕುಳಿತುಕೊಳ್ಳುವುದಿಲ್ಲ, ಊರ್ವಶಿ ಉತ್ತರಿಸಿದಳು. ಯಾಕೆ ಊರ್ವಶಿ, ನೀನು ನಿನ್ನ ಸರನ್ನು ಪ್ರೀತಿಸೋದಿಲ್ವಾ? ಬಾ ಹತ್ರ, ನಾನು ನಿನಗೆ ಇವತ್ತು ಒಂದು ಹೊಸ ಆಟ ಕಲಿಸ್ತೀನಿ ಎಂದ. ಇಲ್ಲ ಸರ್, ನಿಮ್ಮ ಹತ್ರ ಕುಳಿತುಕೊಳ್ಳುವುದಿಲ್ಲ. ನನ್ನ ಅಮ್ಮ ಹಾಗೆಲ್ಲ ಕುಳಿತುಕೊಳ್ಳಬಾರ್ದು ಅಂತ ಹೇಳಿರುತ್ತಾರೆ ಎಂದಳು. ಊರ್ವಶಿ ನಿರಾಕರಿಸಿದಾಗ ಮಹೇಶ್ ಅವಳನ್ನು ಒತ್ತಾಯಪೂರ್ವಕವಾಗಿ ತನ್ನತ್ತ ಎಳೆದುಕೊಂಡು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಚುಂಬಿಸಿದ. ಅವಳು ಜೋರಾಗಿ ಚೀರುತ್ತಾ, ಸರ್, ಅಮ್ಮ ಹೀಗೆಲ್ಲ ಮಾಡಬಾರದೆಂದು ಹೇಳಿದ್ದಾರೆ. ನೀವೇಕೆ ನನಗೆ ಕಿಸ್ ಕೊಟ್ಟಿರಿ? ಕೆಟ್ಟ ಜನರು ಹಾಗೆಲ್ಲ ಮಾಡಬಾರದೆಂದು ನಿನ್ನ ಮಮ್ಮಿ ಹೇಳಿದ್ದಾರೆ. ನಾನು ನಿನ್ನ ಸರ್ ಅಲ್ವಾ ಎನ್ನುತ್ತಾ ಮಹೇಶ್ ಆವೇಶಕ್ಕೊಳಗಾದವನಂತೆ ಅವಳ ಬಾಯಿಯನ್ನು ತನ್ನ ಕೈಯಿಂದ ಮುಚ್ಚಿ ಅವಳ ದೇಹವನ್ನು ತನ್ನಿಚ್ಛೆಯಂತೆ ಬಳಸತೊಡಗಿಕೊಂಡ. ಅವಳು ನೋವಿನಿಂದ ನರಳುತ್ತಿದ್ದರೂ ಕೇಳದೆ ಅವಳ ಮೇಲೆ ಬಲಾತ್ಕಾರ ಮಾಡುತ್ತಾ ತನ್ನ ದೇಹದ ಹಸಿವನ್ನು ತೀರಿಸಿಕೊಂಡ. ತನ್ನ ಇಚ್ಛೆ ಈಡೇರುತ್ತಿದ್ದಂತೆಯೇ, ಊರ್ವಶಿ, ನೀನು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡ. ಒಂದು ವೇಳೆ ನೀನು ಈ ವಿಷಯ ತಿಳಿಸಿದರೆ ಅವರು ನಿನ್ನನ್ನು ಹೊಡೆಯುತ್ತಾರೆ ಎಂದು ಹೇಳಿದ. ಮಹೇಶ್ ಮತ್ತೆ ಮತ್ತೆ ಆ ವಿಷಯವನ್ನು ಯಾರಿಗೂ ಹೇಳಬಾರದು ಎಂದು ಅವಳ ಮನಸ್ಸಿನಲ್ಲಿ ಬಿತ್ತಿದ್ದ. ಮಹೇಶ್ನ ಹಿಡಿತಕ್ಕೆ ಸಿಲುಕಿದ ಅವಳು ಬಹಳ ದುರ್ಬಲಗೊಂಡಿದ್ದಳು. ಅವಳಿಗೆ ಬಟ್ಟೆ ಹಾಕಿಕೊಳ್ಳುವಷ್ಟು ಕೂಡ ಶಕ್ತಿ ಇರಲಿಲ್ಲ. ಮಹೇಶನೇ ಅವಳಿಗೆ ಬಟ್ಟೆ ತೊಡಿಸಿದ. ಊರ್ವಶಿಯ ಕೋಮಲ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿದ್ದವು. ಅವಳ ಈ ಸ್ಥಿತಿ ಕಂಡು ಮಹೇಶ್ ಓಡುವಾಗ ಜೋರಾಗಿ ಬಿದ್ದು ಗಾಯವಾಯಿತೆಂದು ನೀನು ಮನೆಯಲ್ಲಿ ಹೇಳಬೇಕು ಎಂದು ಅವಳಿಗೆ ತಾಕೀತು ಮಾಡಿದ. ಊರ್ವಶಿ ಎಷ್ಟೇ ಚಿಕ್ಕವಳಾಗಿದ್ದರೂ ಅವಳಿಗೆ ತನ್ನ ಜೊತೆಗೆ ನಡೆಯಬಾರದದ್ದು ನಡೆದಿದೆ ಎನ್ನುವುದು ಮಾತ್ರ ಗೊತ್ತಾಗಿತ್ತು. ಅಲ್ಲಿಂದ ಕಾರಿನಲ್ಲಿ ಕರೆದುಕೊಂಡು ಬಂದ ಮಹೇಶ್ ಅವಳನ್ನು ಅವಳ ಮನೆಯ ಹತ್ತಿರವೇ ಇಳಿಸಿ ವೇಗವಾಗಿ ಹೊರಟು ಹೋದ. ಊರ್ವಶಿ ಹೇಗೋ ನರಳಿಕೊಂಡು ಮನೆ ತಲುಪಿದಳು. ಬೆಲ್ ಬಾರಿಸಿದಳು. ಅಮ್ಮ ಬಾಗಿಲು ತೆರೆದು ಮಗಳ ಸ್ಥಿತಿ ಕಂಡು ನನ್ನ ಮಗಳಿಗೆ ಏನಾಯಿತು ಎಂದು ಜೋರಾಗಿ ಕಿರುಚಿದಳು. ಹೆಂಡತಿ ಜೋರಾಗಿ ಕಿರುಚಿದ್ದನ್ನು ಕೇಳಿ ಹಿತ್ತಲಲ್ಲಿದ್ದ ಗಂಡ ಓಡೋಡಿ ಬಂದ. ಅವನಿಗೂ ಗಾಬರಿಯಾಗಿತ್ತು. ಅಮ್ಮ ಊರ್ವಶಿಯನ್ನು ತಬ್ಬಿಕೊಂಡಳು. ಮಗಳು ಗಾಬರಿಗೊಂಡಂತೆ ಕಾಣುತ್ತಿದ್ದುದನ್ನು ಕಂಡು ವಿವೇಕ್, ವಿನುತಾ ಸಹ ಚಿಂತಿತರಾಗಿ ಏನಾಯಿತು ಊರ್ವಶಿ ಎಂದು ಮತ್ತೆ ಮತ್ತೆ ಕೇಳಿದರು. ಆದರೆ ಊರ್ವಶಿ ಏನನ್ನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಬಿಟ್ಟು ಬಿಡದೆ ಅಳುತ್ತಲೇ ಇದ್ದಳು. ಕೊನೆಗೊಮ್ಮೆ, ಅಮ್ಮ, ನಾನು ಓಡುವಾಗ ಜೋರಾಗಿ ಬಿದ್ದೆ, ಹಾಗಾಗಿ ನನಗೆ ಏಟಾಗಿದೆ, ಮೈಕೈಯೆಲ್ಲ ನೋವುತ್ತಾ ಇದೆ
ನಿದ್ರೆ ಕೂಡ ಬರ್ತಿದೆ, ನನ್ನನ್ನು ಮಲಗಲು ಬಿಡಮ್ಮ ಎಂದು ಹೇಳಿದಳು. ಬೇಡ ಊರ್ವಶಿ, ಮೊದಲು ನಿನಗೆ ಸ್ನಾನ ಮಾಡಿಸ್ತೀನಿ, ಬಟ್ಟೆ ಬದಲಾಯಿಸಿ ಡಾಕ್ಟರ್ ಬಳಿ ಹೋಗೋಣ, ನಿನ್ನ ತುಟಿಗೆ ಬಹಳ ಏಟಾಗಿದೆ ಎಂದು ಹೇಳುತ್ತಾ ಅವಳನ್ನು ಬಚ್ಚಲು ಮನೆಗೆ ಕರೆದುಕೊಂಡು ಹೋದಳು ವಿನುತಾ. ಊರ್ವಶಿಗೆ ಸ್ನಾನ ಮಾಡಿಸುವಾಗ ಅವಳ ಬಟ್ಟೆಯ ಮೇಲಿದ್ದ ರಕ್ತದ ಕಲೆಗಳನ್ನು ಕಂಡು ವಿನುತಾ ಜೋರಾಗಿ ಕಿರ್ಚಿದಳು. ಊರ್ವಶಿ, ಈ ರಕ್ತ ನಿನಗೆ ಹೇಗೆ ಬಂತು? ವಿನುತಾ ಬಹಳ ಗಾಬರಿಯಾಗಿದ್ದಳು. ಸ್ನಾನ ಮಾಡಿಸಿ ಮಗಳಿಗೆ ಟವಲ್ ಸುತ್ತಿಕೊಂಡು ಹೊರಗೆ ಕರೆದುಕೊಂಡು ಬಂದಳು. ಮಗಳ ಬಟ್ಟೆಯನ್ನು ಗಂಡನಿಗೆ ತೋರಿಸುತ್ತಾ, ನನ್ನ ಮಗಳ ಜೊತೆ. ವಿವೇಕ್ ಅವಳನ್ನು ಮಧ್ಯದಲ್ಲಿಯೇ ತಡೆದು, ಊರ್ವಶಿ, ನಿನಗೆ ಏನಾಯ್ತು? ನಿನ್ನ ಜೊತೆಗೆ ಯಾರಾದರೂ ಅಸಭ್ಯವಾಗಿ ನಡೆದುಕೊಂಡ್ರಾ? ಅವರು ಯಾರು? ನನಗೆ ಹೇಳು ಎಂದು ಕೇಳಿದ. ಊರ್ವಶಿ ಹೆದರುತ್ತಲೇ, ನಾನು ಓಡುವಾಗ ಬಿದ್ದೆ, ಹಾಗಾಗಿ ಈ ಗಾಯ ಆಯಿತು ಅಪ್ಪ ಎಂದಳು. ಊರ್ವಶಿ, ನಿಜ ಹೇಳಮ್ಮ, ಕೆಳಗೆ ಬಿದ್ದರೆ ಇಂತಹ ಜಾಗಕ್ಕೆ ಏಟಾಗುವುದಿಲ್ಲ ಎಂದು ಅಮ್ಮ ಕೇಳಿದರು. ಆಗ ಊರ್ವಶಿ ಹೆದರುತ್ತಲೇ, ನೀವು ನನ್ನನ್ನು ಹೊಡೆಯುವುದಿಲ್ಲ ತಾನೇ ಎಂದು ಮುಗ್ಧವಾಗಿ ಕೇಳಿದಳು. ಊರ್ವಶಿ, ನಾವು ನಿನ್ನನ್ನು ಹೊಡೆಯುವುದಿಲ್ಲಮ್ಮ, ಎಲ್ಲ ಸತ್ಯ ಬಿಡಿಸಿ ಹೇಳು, ನಿನಗೆ ಯಾರು ಏನು ಮಾಡಿದರು? ಏನಾಯಿತು? ಅಮ್ಮ, ಮಹೇಶ್ ಸರ್ ನನಗೆ ಈ ವಿಷಯ ಯಾರಿಗೂ ಹೇಳಬಾರದು, ಇಲ್ಲದಿದ್ದರೆ ಜನ ನಿನ್ನನ್ನು ಹೊಡೆಯುತ್ತಾರೆ ಎಂದು ಹೇಳಿದ್ದಾರೆ ಎಂದಳು ಬಿಕ್ಕುತ್ತಾ. ವಿನುತಾ ಅವಳ ಮನವೊಲಿಸಿ ಎಲ್ಲ ವಿಷಯಗಳನ್ನು ಕೇಳಿದಳು. ಊರ್ವಶಿ ಅಳುತ್ತಲೇ ಎಲ್ಲ ವಿಷಯ ಹೇಳಿದಳು. ಅವಳ ಅಪ್ಪ ಅಮ್ಮನಿಗಂತೂ ಇಡೀ ಜಗತ್ತೇ ಲೂಟಿಯಾದಂತೆ ಅನಿಸಿತು. ತಮ್ಮ ಮಗಳ ದುರ್ದಶೆಗೆ ಇಬ್ಬರೂ ಬಿಕ್ಕಿ ಬಿಕ್ಕಿ ಅತ್ತರು. ತಾವು ಅಂತಹ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ತಮ್ಮನ್ನೇ ತಾವು ಅಳೆದುಕೊಳ್ಳತೊಡಗಿದರು. ಅಜ್ಜಿ ತಾತ ಕೂಡ ಮೊಮ್ಮಗಳ ಸ್ಥಿತಿಗೆ ಮಮ್ಮಲ ಮರುಗಿದರು. ವಿನುತಾ, ನಾವು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋಣ, ಆ ಪಾಪಿಗೆ ತಕ್ಕ ಶಿಕ್ಷೆ ದೊರಕಬೇಕು ಎಂದು ವಿವೇಕ್ ಹೇಳಿದ. ಆಗ ವಿನುತಾ, ಆದರೆ ಬೇಡ ವಿವೇಕ್, ನಾವು ಮಧ್ಯಮ ವರ್ಗದವರು, ಒಮ್ಮೆ ನಮ್ಮ ಮಗುವಿನ ಬಗ್ಗೆ ಈ ವಿಷಯ ಗೊತ್ತಾಗಿಬಿಟ್ಟರೆ ನಾವು ಸಮಾಜದಲ್ಲಿ ಜೀವಿಸುವುದು ಕಷ್ಟವಾಗುತ್ತದೆ. ಜನ ಅವಳನ್ನು ಬೇರೆ ದೃಷ್ಟಿಕೋನದಿಂದ ನೋಡಲಾರಂಭಿಸುತ್ತಾರೆ. ದೊಡ್ಡವಳಾದ ಬಳಿಕ ಅವಳನ್ನು ಯಾರು ತಾನೇ ಮದುವೆಯಾಗುತ್ತಾರೆ ಎಂದು ಸ್ಪಷ್ಟವಾಗಿ ನಿರಾಕರಿಸಿದಳು. ವಿನುತಾ ಮಗಳಿಗೆ, ಊರ್ವಶಿ ಪುಟ್ಟ, ನೀನು ಈ ವಿಷಯವನ್ನು ಯಾರಿಗೂ ಹೇಳಬಾರದು, ನಿನ್ನ ತುಟಿಗೆ ಬೀಗ ಹಾಕು, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅದನ್ನು ಮರೆತು ಬಿಡಲು ಪ್ರಯತ್ನಿಸು ಎಂದು ಹೇಳಿದಳು. ವಿವೇಕ್ ಡಾಕ್ಟರ್ ಬಳಿ ಹೋಗಲು ಕೇಳಿದಾಗ, ಹಾಗೆ ಮಾಡುವುದು ನಮ್ಮ ಮಾನ ನಾವೇ ಕಳೆದುಕೊಂಡಂತೆ, ಮನೆಯಲ್ಲೇ ಔಷಧಿ ಹಚ್ಚಿ ಸರಿಪಡಿಸೋಣ ಎಂದು ವಿನುತಾ ಹೇಳಿದಳು. ಊರ್ವಶಿ ಯೋಚಿಸತೊಡಗಿದಳು. ಯಾವ ವಿಷಯವನ್ನು ಯಾರಿಗೂ ಹೇಳಬೇಡವೆಂದು ಮಹೇಶ್ ಸರ್ ಹೇಳಿದ್ದರೋ, ಈಗ ಅಮ್ಮ ಕೂಡ ಅದೇ ವಿಷಯವನ್ನು ಯಾರಿಗೂ ಹೇಳಬೇಡವೆಂದು ಹೇಳುತ್ತಿದ್ದಾರೆ. ತನ್ನ ಅಮ್ಮನ ಮಾತಿಗೆ ಒಪ್ಪಿ ಊರ್ವಶಿ ಯಾರ ಬಳಿಯೂ ತುಟಿ ಬಿಚ್ಚಲಿಲ್ಲ. ಆದರೆ ಅವಳ ಮನಸ್ಸನ್ನೇನು ಮಾಡಬೇಕು? ಏನು ಮಾಡಿದರೂ ಅವಳಿಗೆ ಆ ದಿನದ ಘಟನೆಯನ್ನು ಮರೆಯಲು ಆಗಲಿಲ್ಲ. ಆ ಭಯಾನಕ ಅನುಭವ ಅವಳ ಹೃದಯದಲ್ಲಿ ಸದಾ ಮಡುಗಟ್ಟಿ ನಿಂತು ಬಿಟ್ಟಿತ್ತು. ವಿನುತಾ ಹಾಗೂ ವಿವೇಕ್ ಇಬ್ಬರೂ ಸೇರಿ ಆಲೋಚಿಸಿ, ತಾವು ಇನ್ನು ಮುಂದೆ ಈ ಊರಲ್ಲಿ ಇರುವುದು ಬೇಡ, ಹೊಸ ಊರಿಗೆ ಹೋಗಬೇಕೆಂದು ನಿರ್ಧರಿಸಿದರು. ವಿವೇಕ್ ಅವಳ ಶಾಲೆಗೆ ಹೋಗಿ TC ತೆಗೆದುಕೊಂಡು ಬಂದು ಊರು ಬಿಟ್ಟು ಬೆಂಗಳೂರಿಗೆ ಬಂದು ಬಿಟ್ಟರು. ಊರ್ವಶಿ ದೈಹಿಕವಾಗಿ ಕ್ರಮೇಣ ಚೇತರಿಸಿಕೊಂಡಳು. ಆದರೆ ಮಾನಸಿಕವಾಗಿ ಅವಳು ಇನ್ನೂ ನೋವಿನಲ್ಲಿಯೇ ಇದ್ದಳು. ಬೆಂಗಳೂರಿನಲ್ಲಿ ಅವಳಿಗೆ ಶಾಲೆಯಲ್ಲಿ ಅಡ್ಮಿಷನ್ ಸಿಕ್ಕಿತ್ತು. ಊರ್ವಶಿ ಖುಷಿಯಿಂದಿರಲು ಇಡೀ ಕುಟುಂಬ ಸದಾ ಪ್ರಯತ್ನಿಸುತ್ತಿತ್ತು. ಅದೆಷ್ಟೇ ಪ್ರಯತ್ನಿಸಿದರೂ ಅವಳ ತುಟಿಯಲ್ಲಿ ಮೊದಲಿನ ನಗು ಮೂಡಲಿಲ್ಲ. ಅತ್ತ ಕೆಲವು ವಾರಗಳ ಕಾಲ ಮಹೇಶ್ ರಜೆಯ ಮೇಲಿದ್ದ. ತನ್ನ ವಿರುದ್ಧ ಯಾರೊಬ್ಬರೂ ದೂರು ನೀಡಲಿಲ್ಲ ಎನ್ನುವುದು ಖಾತ್ರಿಯಾದಾಗ ಅವನು ಪುನಃ ಶಾಲೆಗೆ ಹೋಗತೊಡಗಿದ. ಊರ್ವಶಿ ಶಾಲೆ ಬಿಟ್ಟದ್ದು ಮಾತ್ರವಲ್ಲ, ಕುಟುಂಬವೇ ಬೇರೊಂದು ಊರಿಗೆ ಹೋಗಿದ್ದು ಅವನು ಪಾಪಕೃತ್ಯದ ಹೆದರಿಕೆಯಿಂದ ಮುಕ್ತನಾಗಲು ಸಾಧ್ಯವಾಯಿತು. ಕಾಲ ಹಾಗೆಯೇ ಸರಿಯುತ್ತಿತ್ತು. ಊರ್ವಶಿ ಈಗ ದೊಡ್ಡವಳಾಗಿದ್ದಳು. ಈಗ ಅವಳಿಗೆ ತನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಎನ್ನುವುದು ಅರಿವಿಗೆ ಬಂದಿತ್ತು. ಯಾರಿಗೂ ಏನನ್ನೂ ಹೇಳಬೇಡ, ನಿನ್ನ ತುಟಿಯನ್ನು ಹೊಲೆದುಕೋ ಎಂಬ ಮಾತುಗಳು ಅವಳ ನೆನಪಿನಲ್ಲಿ ಉಳಿದು ಅವಳನ್ನು ಮಾನಸಿಕವಾಗಿ ಘಾಸಿಗೊಳಿಸುತ್ತಿದ್ದವು. ಅದೇ ರೀತಿ ಅಪ್ಪ ಹೇಳಿದ, ಆ ಪಾಪಿ ಮಾಡಿದ್ದ ತಪ್ಪಿಗೆ ತಕ್ಕ ಶಿಕ್ಷೆ ದೊರಕಬೇಕೆಂಬ ಮಾತು ಕೂಡ ಅವಳಿಗೆ ಆಗಾಗ ನೆನಪಾಗುತ್ತಿತ್ತು. ಅವಳು ಈವರೆಗೂ ತನ್ನೊಂದಿಗೆ ನಡೆದ ಘಟನೆಗಳನ್ನು ಮರೆಯಲು ಆಗುತ್ತಿರಲಿಲ್ಲ. ಕಾಲದ ಜೊತೆಗೆ ಊರ್ವಶಿಯ ದ್ವೇಷ ಕೂಡ ಹೆಚ್ಚುತ್ತಾ ಹೊರಟಿತ್ತು. ಯಾವುದೇ ಕಾರಣಕ್ಕೂ ಆ ಚಾರಿತ್ರಹೀನ ವ್ಯಕ್ತಿಯ ವಿರುದ್ಧ ಸೇಡು ತೀರಿಸಿಕೊಳ್ಳದೇ ಇರಬಾರದೆಂದು ಅವಳು ತನ್ನ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದಳು. ಊರ್ವಶಿಯ ಮನಸ್ಸಿನಲ್ಲಿ ನಡೆಯುತ್ತಿದ್ದ ತಾಕಲಾಟದ ಬಗ್ಗೆ ಕುಟುಂಬದವರಿಗೆ ಏನೊಂದು ಮಾಹಿತಿ ಇರಲಿಲ್ಲ. ಮಗಳು ಈವರೆಗೂ ಹಿಂದೆ ನಡೆದಿದ್ದ
ಎಲ್ಲವನ್ನೂ ಮರೆತು ಸಹಜವಾಗಿದ್ದಾಳೆಂದು ಭಾವಿಸಿದ್ದರು. ಆದರೆ ದ್ವೇಷ ಹಾಗೂ ಸೇಡಿನ ಜ್ವಾಲಾಮುಖಿ ಅವಳ ಅಂತರಂಗದಲ್ಲಿ ಸ್ಫೋಟದ ಸ್ವರೂಪ ಪಡೆದುಕೊಳ್ಳುತ್ತಿತ್ತು. ಅವಳು ಶಾಂತಳಾಗುವುದು ಅಸಾಧ್ಯವಾಗಿತ್ತು. ಹಾಗೆಯೇ 12 ವರ್ಷಗಳು ಕಳೆದು ಹೋದವು. ಊರ್ವಶಿಯ ಓದು ಕೂಡ ಮುಗಿದಿತ್ತು. ತನ್ನ ಕಾಲೇಜು ಕ್ಯಾಂಪಸ್ನಲ್ಲಿ ನೌಕರಿಗಾಗಿ ಆಯ್ಕೆಯ ಪ್ರಕ್ರಿಯೆ ನಡೆಯಿತು. ಊರ್ವಶಿ ಮಾತ್ರ ತಾನು ಹಿಂದೆ ಓದಿದ್ದ ಊರನ್ನೇ ಆಯ್ಕೆ ಮಾಡಿಕೊಂಡಳು. ಊರ್ವಶಿಯ ಈ ನಿರ್ಣಯ ಕೇಳಿ ವಿವೇಕ್ ಚಿಂತೆಗೀಡಾಗಿ, ಊರ್ವಶಿ, ನೀನು ಆ ಊರನ್ನೇ ಏಕೆ ಆಯ್ಕೆ ಮಾಡಿಕೊಂಡೆಯಮ್ಮ ಎಂದು ಕೇಳಿದ. ಊರ್ವಶಿ ನಗುತ್ತಲೇ, ಅಪ್ಪ, ನಮಗೆ ಅದೇ ಹತ್ತಿರ ಅಲ್ವಾ, ನಾನು ಯಾವಾಗ ಬೇಕಾದರೂ ಸುಲಭವಾಗಿ ಬಂದು ಹೋಗಬಹುದು. ಊರ್ವಶಿಯ ಜೊತೆ ಮಾತನಾಡಿದ ಬಳಿಕ ರಾತ್ರಿ ವಿವೇಕ್ ವಿನುತಾಳಿಗೆ ಊರ್ವಶಿ ಅದೇ ಊರನ್ನು ಏಕೆ ಆಯ್ಕೆ ಮಾಡಿಕೊಂಡಳು, ಅವಳ ಬಳಿ ಬೇರೆ ಆಯ್ಕೆಗಳು ಕೂಡ ಇದ್ದವು, ನನಗೆ ಆ ಬಗ್ಗೆ ಚಿಂತೆ ಆಗ್ತಿದೆ ಎಂದು ಹೇಳಿದ. ಇಲ್ಲ ವಿವೇಕ್, ಅಂತಹ ವಿಷಯ ಏನಿಲ್ಲ. 12 ವರ್ಷಗಳೇ ಕಳೆದು ಹೋಗಿವೆ. ಆಗ ಅವಳು ಬಹಳ ಚಿಕ್ಕವಳಿದ್ದಳು. ನೀವು ಸುಮ್ಮನೆ ಚಿಂತೆ ಮಾಡುತ್ತಿರುವಿರಿ ಎಂದು ಹೇಳಿದಳು. ನೌಕರಿ ಜಾಯಿನ್ ಮಾಡುವ ಸಮಯ ಬಂದಾಗ ಊರ್ವಶಿ ಎಲ್ಲರ ಆಶೀರ್ವಾದ ಪಡೆದು ಹೊರಟು ನಿಂತಳು. ತನ್ನ ಆಫೀಸಿಗೆ ಜಾಯಿನ್ ಆದ ಬಳಿಕ ತನ್ನ ಬಾಲ್ಯದ ಭಯಾನಕ ಘಟನೆ ನಡೆದ ಆ ಶಾಲೆಗೆ ಹೋಗಿ ಭೇಟಿಯಾದಳು. ಶಿಕ್ಷಕಿ ಹುದ್ದೆಗೆ ಅರ್ಜಿ ಕೊಡುವ ನೆಪದಲ್ಲಿ ಅವಳು ಕೆಲವು ಶಿಕ್ಷಕರ ಜೊತೆ ಚರ್ಚಿಸಿದಳು. ಮಾತಿನಲ್ಲಿಯೇ ಅವಳು ಕ್ರೀಡೆಯ ಬಗ್ಗೆ ಚರ್ಚಿಸಿ ಮಹೇಶನ ಬಗ್ಗೆ ತಿಳಿದುಕೊಂಡಳು. ಈಗ ಅವನು ಸ್ಪೋರ್ಟ್ಸ್ ಶೋರೂಮ್ ಒಂದರ ಮಾಲೀಕ ಎಂಬುದು ಅವಳಿಗೆ ತಿಳಿಯಿತು. ಮಹೇಶ್ನ ವಿಷಯ ತಿಳಿದು ಊರ್ವಶಿಯ ರಕ್ತ ಕುದ್ದು ಹೋಯಿತು. ತನ್ನ ಜೀವನವನ್ನು ನರಕಕ್ಕೆ ದೂಡಿ ಈಗ ಇವನು ಮೋಜು ಮಜದಿಂದ ಕಾಲ ಕಳೆಯುತ್ತಿದ್ದಾನೆ. ತನ್ನ ತಪ್ಪಿಗೆ ಅವಶ್ಯಕವಾಗಿ ಪಶ್ಚಾತ್ತಾಪ ಪಡುವಂತೆ ಮಾಡಬೇಕು ಎಂದು ಅವಳು ಯೋಚಿಸತೊಡಗಿದಳು. ಅಷ್ಟೊಂದು ದೊಡ್ಡ ಶೋರೂಮ್ ಹುಡುಕುವುದು ಅವಳಿಗೇನು ಕಷ್ಟಕರವಾಗಲಿಲ್ಲ. ಅವಳು ಶೋರೂಮ್ ಒಳಗೆ ಹೋಗುತ್ತಿದ್ದಂತೆಯೇ ಅಲ್ಲಿ ಮಹೇಶ್ ಬಹಳ ಗತ್ತಿನಿಂದ ಕೂತಿರುವುದು ಕಾಣಿಸಿತು. ಅವನನ್ನು ನೋಡುತ್ತಿದ್ದಂತೆಯೇ ಅವಳ ಪಿತ್ತ ನೆತ್ತಿಗೇರಿತು. ಅವಳು ತಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಸಾಧಾರಣ ಡ್ರೆಸ್ನಲ್ಲಿ ಯಾವುದೇ ಮೇಕಪ್ ಇಲ್ಲದೆಯೂ ಊರ್ವಶಿ ಸುಂದರಳಾಗಿ ಕಾಣುತ್ತಿದ್ದಳು. ಊರ್ವಶಿಯನ್ನು ನೋಡುತ್ತಿದ್ದಂತೆಯೇ ಮಹೇಶನಿಗೆ ಅವಳ ಮೇಲೆ ಕಣ್ಣು ನೆಟ್ಟಿತ್ತು. ಮಹೇಶನನ್ನು ನೋಡಿಯೂ ನೋಡದವಳಂತೆ ಅವಳು ಒಳಗೆ ಹೋಗಿ ಸೇಲ್ಸ್ ಮ್ಯಾನಿಗೆ ಬ್ಯಾಡ್ಮಿಂಟನ್ ರಾಕೆಟ್ ತೋರಿಸಿ ಎಂದಳು. ಅಷ್ಟರಲ್ಲಿಯೇ ಅಲ್ಲಿಗೆ ಬಂದ ಮಹೇಶ್ ಸೇಲ್ಸ್ ಮ್ಯಾನ್ಗೆ, ನೀನು ಬ್ಯಾಂಕಿಗೆ ಹೋಗಿ ಚೆಕ್ ಕಲೆಕ್ಷನ್ಗೆ ಕೊಡು, ಇಲ್ಲಿಯವರೆಗೆ ನಾನು ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇರ್ತೀನಿ ಎಂದ. ಹೇಳಿ ಮೇಡಮ್, ನಿಮಗೆ ಏನು ಬೇಕು? ಬ್ಯಾಡ್ಮಿಂಟನ್ ರಾಕೆಟ್ ತೋರಿಸಿ ಊರ್ವಶಿ ಕೇಳಿದಳು. ಅಂದಹಾಗೆ ನೀವು ಯಾವ ಸ್ಕೂಲಿನಿಂದ ಬಂದಿದ್ದೀರಿ ಎಂದು ಮಹೇಶ್ ಕೇಳಿದ. ಇಲ್ಲ, ನಾನು ಯಾವ ಸ್ಕೂಲಿನಿಂದಲೂ ಬಂದಿಲ್ಲ. ನಾನು ಕೆಲವು ವಸ್ತುಗಳನ್ನು ಅನಾಥಾಶ್ರಮಕ್ಕೆ ಕೊಡಬೇಕಿದೆ ಎಂದು ಹೇಳಿದಳು. ಅಂದರೆ ನೀವು ಸಮಾಜ ಸೇವಕಿಯೇ? ನೀವು ಹೇಗೆ ಭಾವಿಸುತ್ತೀರೋ ಹಾಗೆ. ನೀವು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿರುವಿರಿ. ನಾನು ನಿಮಗೆ 20% ರಿಯಾಯಿತಿ ಕೊಡ್ತೀನಿ. ಇದನ್ನು ಬೇಗ ಪ್ಯಾಕ್ ಮಾಡಿಕೊಡಿ ಎಂದು ಅವಳು ರಾಕೆಟ್ ಕಡೆ ಕೈ ತೋರಿಸಿದಳು. ಬ್ಯಾಡ್ಮಿಂಟನ್ ರಾಕೆಟ್ ಜೊತೆಗೆ ಅವಳು ಹೊರಗೆ ಬಂದು ಗಾಢ ನಿಟ್ಟುಸಿರು ಬಿಟ್ಟು, ಯಾವ ಸೌಂದರ್ಯದ ಕಾರಣದಿಂದ ತನ್ನ ಬಾಲ್ಯವನ್ನು, ನಗುವನ್ನು, ಆಟಪಾಠವನ್ನು ಈ ವ್ಯಕ್ತಿ ಕಸಿದುಕೊಂಡಿದ್ದನೋ ಅದೇ ಸೌಂದರ್ಯದ ಬಲದಿಂದ ತಾನು ಅವನ ಸಮಸ್ತ ಖುಷಿಯನ್ನು ಕಿತ್ತುಕೊಳ್ಳಬೇಕು ಎಂದು ಅವಳು ಯೋಚಿಸಿದಳು. ಊರ್ವಶಿ 3-4 ದಿನಗಳಿಗೊಮ್ಮೆ ಮಹೇಶನ ಶೋರೂಮಿಗೆ ಭೇಟಿ ಕೊಡುತ್ತಿದ್ದಳು. ಏನಾದರೂ ಖರೀದಿ ಮಾಡಿ ಅವನ ಅನಾಥಾಶ್ರಮದ ಮಕ್ಕಳಿಗೆ ಕೊಡುತ್ತಿದ್ದಳು. ಅವಳನ್ನು ಕಾಣುತ್ತಿದ್ದಂತೆಯೇ ಮಹೇಶನ ಮುಖ ಅರಳುತ್ತಿತ್ತು. ಈವರೆಗೆ 3 ತಿಂಗಳು ಕಳೆದಿದ್ದವು. ಊರ್ವಶಿ ಅವನೊಂದಿಗೆ ಸಾಕಷ್ಟು ಪರಿಚಿತಳಂತೆ ಮಾತನಾಡುತ್ತಿದ್ದಳು. ಅವಳು ಒಳಗೆ ಬರುತ್ತಿದ್ದಂತೆ ಮಹೇಶ್ ಅವಳನ್ನು ಅಟೆಂಡ್ ಮಾಡಲು ಬರುತ್ತಿದ್ದ. ಕ್ರಮೇಣ ಅವರಲ್ಲಿ ಮಾತುಕತೆ ಮುಂದುವರೆಯಿತು. ಅದು ಸ್ನೇಹದಲ್ಲಿ ಪರಿವರ್ತನೆಗೊಂಡಿತು. ಮಹೇಶನ್ಗೆ ಊರ್ವಶಿ ತನ್ನ ಹೆಸರನ್ನು ಊರ್ಮಿ ಎಂದು ಹೇಳಿದ್ದಳು. ಈವರೆಗೆ ಅವರು ಪರಸ್ಪರ ನಂಬರುಗಳನ್ನು ಸಹ ವಿನಿಮಯ ಮಾಡಿಕೊಂಡಿದ್ದರು. ಊರ್ಮಿ ತನಗೆ ಚೆನ್ನಾಗಿ ಸ್ಪಂದಿಸುತ್ತಾಳೆಂದು ಮಹೇಶನಿಗೆ ಅನಿಸುತ್ತಿತ್ತು. ಹೀಗಾಗಿ ಅವನ ಧೈರ್ಯ ಕೂಡ ಹೆಚ್ಚುತ್ತಿತ್ತು. ತನ್ನ ಬಗ್ಗೆ ಅವನು ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾನೆ, ತನ್ನನ್ನು ಕಾಯುತ್ತಿರುತ್ತಾನೆ ಎಂದು ಅವಳಿಗೆ ಖಾತ್ರಿಯಾಗುತ್ತಿತ್ತು. ತನ್ನ ಯೋಜನೆಗಳನ್ನು ಮುಂದುವರೆಸುತ್ತಾ ಊರ್ವಶಿ ಕೆಲವು ದಿನಗಳ ಕಾಲ ಶೋರೂಮಿಗೆ ಹೋಗಲಿಲ್ಲ. ಹೀಗಾಗಿ ಮಹೇಶನ ತಳಮಳ ಹೆಚ್ಚಿತ್ತು. ಅವನು ಅವಳಿಗಾಗಿ ಕಾಯತೊಡಗಿದ. ಊರ್ವಶಿ ಮಹೇಶನ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ತಾಳೆ, ಅವಳ ಮುಂದಿನ ನಡೆ ಏನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕಥೆಯ ಮುಂದಿನ ಭಾಗವು ಇಂದು ಸಂಜೆ 8 ಗಂಟೆಗೆ ಪ್ರಸಾರವಾಗಲಿದೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯ ಮುಂದಿನ ಭಾಗವನ್ನು ನಿರೀಕ್ಷಿಸಿ.
ಹಾಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.